ನಮ್ಮ ದೇಶ ಕಾಯುವ ಎಲ್ಲಾ ಸೈನಿಕರಿಗೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ದೇಶ ನಮ್ಮ ಹೆಮ್ಮೆ. ನಮ್ಮ ಸೈನಿಕರು ತಮ್ಮ ಜೀವನೇ ಪಣ ಇಟ್ಟು ನಮ್ಮನ್ನ ಕಾಯ್ಲಿಕತ್ತಾರ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ರಾತ್ರಿ ಹಗಲು ಎನ್ಲಾರ್ದನೆ ಕಷ್ಟಪಡ್ತಿರೋ ಸೈನಿಕರಿಗೆ ನಮ್ಮದೊಂದು ಸಲಾಂ. ಜೈ ಹಿಂದ್. ಮತ್ತೇನಂತೀರಿ ಸರ, ಯಾಕ ಲೇಟ್ ಮಾಡಿರಲ್ಲ ವಾಕಿಂಗ್ ಬರ್ಲಿಕ್ಕೆ ಇವತ್ತು? ಏನಿಲ್ರಿ, ನಿನ್ನೆ ಒಂದ್ ಸ್ವಲ್ಪ ಮಲ್ಕೊಳ್ಳೋದು ಲೇಟ್ ಆಯ್ತು, ಹಂಗಾಗಿ ಬರೋ ಲೇಟ್ ಆಯ್ತು ನೋಡ್ರಿ. ಯಾಕ್ರಿ, ಏನ್ ಸಮಾಚಾರ? ಎಲ್ಲಾರ ಹೊರಗೆ ಹೋಗಿದ್ರಿನ? ನಿಮ್ ಮಾರಿ ನೋಡಿದ್ರೆ ಗೊತ್ತಾಗ್ತದ, ಕಳೆ ಬಂದದ. ಎಲ್ಲ ಹೋಗಿದ್ರಿ ಕಾಣಿಸುತ್ತ, ನಿನ್ನೆ ಜೋರದ. ಇಲ್ರಿಪ್ಪ, ಎಲ್ಲಿ ಹೋಗಿಲ್ಲ. ಕಳ್ಳ ನಾಯಿ ನಾಚ್ಕೊಳ್ಳೋದ್ ನೋಡು. ಇಲ್ರಿ, ನಾ ಅಂತವಲ್ಲ, ಸುಮ್ಮ ದೋಸ್ತರು ಕಿರಿಕಿರಿ ಸಂಬಂಧ ಹೋಗ್ತೀನ್ರಿ ಹೊರಗ. ಊಟ ಮಾಡಿ ಬಂದಿ ನೋಡ್ರಿ ಅಷ್ಟೇ. ಹೌದೌದ್ರಿ, ನೀವು ಊಟ ಅಷ್ಟೇ ಮಾಡಿ ಬಂದಿರಿ, ಗೊತ್ತಾಯ್ತ್ರಿ. ನಿನ್ ರಾತ್ರಿನೇ ಫೋಟೋ ಕಳ್ಸ್ಯಾರಿ ನಿಮ್ ದೋಸ್ತರು. ಅದು ಇದು ರೀ, ಅದೇನಂತಾರಲ್ರಿಪ್ಪ, ಕೋಕೋ-ಕೋಲಾ ರೀ ಅದು. ಅಂತವೆಲ್ಲ ಮಾಡಂಗಿಲ್ರಿಪ್ಪ, ಅವ್ರು ತಗೊಂಡ್ರಿ ಬಿಡ್ರಿ. ಆದ್ರ ನಾ ಸುಮ್ರಿ, ನಾವು ಸಾಧು ಪ್ರಾಣಿ ರೀ. ಹೋಗ್ಲಿ ಬಿಡ್ರಿ ಪಾಪ, ನೀವು ಅಂತ ಮನುಷ್ಯರ ಅಲ್ರಿ, ಸುಮ್ನೆ ಅಂತಾರಿ ಅವ್ರು, ನಮ್ಗೇನ್ ಗೊತ್ತಿಲ್ಲೇನ್ರಿ? ಹೇಳ್ರಿಪ್ಪ ನೀವರ. ಸರ, ನಿನ್ನ ಏನ್ ಬಾಂಬ್ರಿ ಅಪ್ಪ, ತಣ್ಣಗಾಗಿದ್ದೆ ನೋಡ್ರಿ. ನಾ ಅಂತೂ ಯಾಕ್ರಿ, ಯುದ್ಧ ಬಾರ್ಡರ್ನೇ ನಡ್ದದ್ರಿ, ಅಲ್ಲಿ ಸೈನಿಕರು ಹೋರಾಡಕತ್ತಾರ, ನೀವ್ ಯಾಕೆ ತಣ್ಣಗಾಗಿರಿ ಇಲ್ಲಿ? ಅಲ್ರಿ ಸರ, 3-4 ದಿನ ಆಯ್ತಲ್ರಿ ಟಿವಿಯಾಗ ನೋಡಿ ನಿನ್ ರಾತ್ರಿ ಮಲ್ಕೊಂಡಿನ್ರಿ. ಹಿಂಗ ಮಲ್ಕೊಳಕ್ ಅನ್ನಷ್ಟೇನೆ ಯಾರ ಪಟಾಕ್ಷಿ ಹಚ್ಬಿಟ್ಟಾರಿ. ಸತ್ನಪ್ಪ, ನಾನು ಇಲ್ಲೇ ಹಾಕಿದ್ರಿ ಬಾಂಬ್ ಅನ್ಕೊಂಡು ಎದ್ದು ಕೂತಾವ, ಒಟ್ಟ ನಿದ್ದಿನ ಹತ್ತವಲ್ರಿ ನನಗ. ಕನಿಷ್ನ್ಯಾಗ ಹಿಂಗ್ ಕಾಣ್ತೀರಿ, ನಿಮ್ಮಂತವ್ರನ್ನ ಬಾರ್ಡ್ರಿ ಕಳಿಸ್ಬೇಕ್ರಿ ಸೈನಿಕರ ಜೊತೆ ಹೋರಾಡಕ. ಒಟ್ಟ ಎಲ್ಲಾರ ಏನಾರ ನಡೀತು ಅಂದ್ರ ಅದು ನಮ್ಮೆಲ್ಲ ಬರ್ತದನೋ ಅನ್ನೋರ್ ಗತೆ ಕನಸು ಕಾಣ್ತಾರ ನೋಡಿ, ಅವಾಗ್ಲೂ ಹಿಂಗೆ ಇವ್ರು. ಮತ್ತೇನ್ರಿ ಸರ, ಹೆಂಗ್ ಬೀಳ್ತಾವ್ರಿ ಬಾಂಬು, ಅಬ್ಬಬ್ಬಬ್ಬಾ, ಗಟ್ಟಿವ್ರಿ ಅಲ್ಲಿ ಹೋರಾಡೋರು. ಮತ್ತ ಗಟ್ಟಿದ್ದಲ್ಲೇ ಅವ್ರ ಆರ್ಮಿಗೆ ಹೋಗಿರ್ತಾರಿ. ನಿಮ್ಮಂಗಿದ್ರೆ ಮುಗಿತ್ರಿ ಸರ, ನಡು ಮಧ್ಯಾಹ್ನಕ್ಕ ಊರಿಗೆ ಬರ್ತಾರಿ ಅವ್ರು. ಹೌದ್ರಪ್ಪ, ನಮ್ಗೆ ಅಷ್ಟು ಧೈರ್ಯನೇ ಇಲ್ಲ ಬಿಡ್ರಿ. ಮತ್ತೇನ್ರಿ, ಇವತ್ತು ಆಫೀಸ್ ಸೂಟಿ ಇರ್ಬೇಕು ನಡ್ರಿ. ಮತ್ತ ಒಂದ್ ಇಡ್ಲಿ ವಡ ಏಟ್ ಕೊಟ್ಟ ಬಿಡಮಂತ. ಬ್ಯಾಡ್ ಹೇಳ್ರಿಪ್ಪ, ದಿನ ಹೊರಗೆ ತಿನ್ನೋದಂದ್ರೆ ಬ್ಯಾಡ್ರಿಪ್ಪ, ಮನೆ ಬೈತಾರ ಸುಮ್ನೆ. ಬರ್ರಿ, ಅದ್ರಾಗ ಏನದ, ಇವತ್ತು ಸಂಡೇ ಅದಂತ ಸುಮ್ ಹೋಗುದ್ರಿ, ಮಜಾ ಮಾಡೋದು. ಹೊರಗೆ ಬಂದಾಗ ವಾಕಿಂಗ್ ಹೋಗಿರ್ತೀವಲ್ರಿ, ಶೂ ಹತ್ತದ ಭಾಳ. ಬರಂ ಬರ್ರಿ, ಒಂದೇ ಪ್ಲೇಟ್ ತಿಂದ್ ಬರಂ, ಭಾಳ ಬೇಡ. ನೀವು ಭಾಳ ಒತ್ತಾಯ ಮಾಡ್ತೀರಪ್ಪ. ನಡ್ರಿ ಎಲ್ಲಿ ಹೋಗಮ್ರಿ? ನಮ್ಮನ್ನು ಕರೀರಿ, ನಾವು ನಿಂತೀವಿ ಇಲ್ಲಿ ಬಡಪಾಯಿಗಳು. ಬರ್ರಿ, ನಿಮ್ಮನ್ನ ಬಿಟ್ಟು ಹೆಂಗ್ ಓದ್ತೀವಿ, ನಿಮ್ಮನ್ನು ಕರ್ದ ಓದ್ತೀವಿ. ನಮ್ಮ ಮಾಮೂಲಿ ಅಡ್ಡ ಅದಲ್ರಿ, ಅಲ್ಲೇ ಹೋಗಂ ಬರ್ರಿ. ಅಲ್ಲಿ ಬ್ಯಾಡ್ರಿ, ಇವತ್ತ ಕಡೆ ಮೈಸೂರು ರೆಸ್ಟೋರೆಂಟ್ ಕಡೆ ಹೋಗಮ್ ನಡ್ರಿ. ಚಟ್ನಿ ಸಾಂಬಾರು ಫಸ್ಟ್ ಕ್ಲಾಸ್ ಕೊಡ್ತಾರಲ್ಲಿ, ಅಲ್ಲೇ ಒಂದು ತಿಂದು ಬರಮಂತ. ಬರೀ ಇಡ್ಲಿ ವಡ ತಿನ್ಲಿಕ್ಕೆ ಅಷ್ಟು ದೂರ ಯಾಕೆ ಹೋಗುದ್ರಿ ಸರ? ಇಲ್ಲೇ ತಿನ್ನು ಬರ್ರಿ. ಅವರು ಬೋಗಣ್ಯಾಗ ಇಡ್ಲಿ ಸಾಂಬಾರು ಚಟ್ನಿ ಹಾಕಿ ಕಲಿಸಿ ಒಂದು ಚಮಚೆ ಇಟ್ಟು ಕೊಡ್ತಾರ್ರಿ, ಭಾರಿ ಟೇಸ್ಟ್ ಇರ್ತಾವ. ಅಲ್ಲೇ ತಿಂದು ಬರ್ರಿ. ಅಷ್ಟರ ಕಂಜೂಸ್ ಇರ್ಬೇಕು ನೋಡಿವ. ದೊಡ್ಡ ಹೋಟೆಲ್ಗೆ ಹೋಗಿ ಏಟ್ ಹಾಕ್ಬೇಕಂತ ನಾ ಮಾಡಿದ್ರು, ಇಲ್ಲೇ ಪುಟ್ಟಬಾತ್ನಾಗ ತಿನ್ನಿಸ್ಬೇಕು. ನಾವು ಭಾರಿ ಶಾಣೆ ಇದ್ದಾನ ಅವನು. ಯಾಕ್ರಿ, ಏನು ವಿಚಾರ ಮಾಡ್ಲಿಕತ್ತೀರಿ? ಬ್ಯಾಡ್ ಹೇಳಿ ಸರ, ಮನೆಗೆ ಹೋಗೋಣ ನೋಡ್ರಿ. ನಂದು ಸ್ನಾನ ಆಗಿಲ್ಲಿನ. ಏನ್ ದೊಡ್ಡ ಬಾರಿ, ಸ್ನಾನ ಆಗಿಂದ ತಿನ್ನೋರೇನ್ರಿ? ಓದೋರ್ ಹಂಗೆ ತಿಂದ್ರಿಲ್ಲ ಮತ್ತ. ನೋಡ್ರಿ, ಹೋದ್ವಾರ ಹೋಟೆಲ್ನವರು ಸ್ನಾನ ಮಾಡಿದ್ರಿ, ನಾ ಮಾಡ್ಲಿಲ್ಲ ಅಂದ್ರೆ ನಡೀತದ್ರಿ. ನಮ್ಮ ಲೆಕ್ಕದಾಗ ಏನದ್ರಿ, ಅವ್ರ ಸ್ನಾನ ಮಾಡಿರ್ಬೇಕು, ಇಲ್ಲಾಂದ್ರೆ ನಾವರ ಸ್ನಾನ ಮಾಡಿರ್ಬೇಕ್ರಿ, ಅಂದ್ರ ಲೆಕ್ಕಕ್ಕೆ ಬೀಳ್ತದ್ರಿ ಅದು. ಅಲ್ಲೇ ಇವನ ಇದೆಂತ ಲೆಕ್ಕ್ರಿ ನಿಮ್ಮದು? ಭಾರಿ ಕೇಳದ್ ಬಂತ ಬಿಡ್ರಿ. ನೀವು ವಿಚಿತ್ರ ಮನುಷ್ಯರ ಐತಿರಿ ಹೇಳ್ರಿ. ನಡ್ರಿ, ಅತ್ತತ್ತ ನಡ್ಕೋತ ಹೋಗಿ ಪುರಿಯರ ತಿಂದ್ ಬರಮ್ ನಡ್ರಿ. ಮತ್ತೆ ಅಲ್ಲಿ ಹೋಗಿ. ಹೌದೌದ್ರಿ, ಪುರಿ ತಿಂದ್ ಬರಮ್ ನಡ್ರಿ. ಅತ್ತತ್ತ ಹೋಗಿ, ಹೋಟೆಲ್ನಾಗ ಮಸ್ತ್ ಮಾಡ್ತಾರ. ನಮಗೂ ಪುರಿ ಅಂದ್ರೆ ಭಾಳ ಇಷ್ಟ ರೀ. ಸರ, ಮೊದಲ ಕೆಮ್ತೀರಿ ನೀವು, ತಲೆಗೆ ಈಗ ಬಟ್ಟೆ ಕಟ್ಕೊಂಡ್ ಬಂದಿರಿ ಅಂತಂದ್ರ ಕಮೂರ್ ತಿನ್ಸ್ಬೇಕಂತಿರಲ್ರಿ. ಮತ್ತ ನಿಮ್ ಆರೋಗ್ಯನೂ ನೀವು ನೋಡ್ಕೋರಿ ಒಂದ್ ಸ್ವಲ್ಪ. ಹಂಗಂದ್ರೆ ಹೆಂಗ್ರಿ, ಕಮೂರ್ ದಿನಸ್ ತಿನ್ಬೇಕಂತ ಅವ್ರಿಗೂ ಆಸೆ ಇರ್ತದ ಪಾಪ. ನಿಮ್ಮ ಆಸೆ ಹಂಗ ಆಗಲ್ರಿ. ಎಲ್ಲಿ ಹೋಗಮು ಹೇಳ್ರಿ ನೀವು? ನೋಡ್ರಿ, ನಾ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಮಸ್ತ್ ಮಾಡ್ತಾರೆ ಇಡ್ಲಿ. ಇಷ್ಟು ಮೆತ್ತ ಹೂ ಆಗಿರ್ತಾವ ನೋಡ್ರಿ. ವಡನು ಭಾರಿ ಕುರುಕುರು ಇರ್ತಾವ್ರಿ. ವಡ ಇಡ್ಲಿ ಹಾಕಿ ಮ್ಯಾಲ ಸಾಂಬಾರು ಚಟ್ನಿ ಅದೇನೇ ಡಿಪ್ ಅಂತಾರಲ್ರಿ, ಹಂಗ್ ಮಾಡಿ ಕೊಡ್ತಾರ್ರಿ. ಇಷ್ಟು ಮಸ್ತ್ ಇರ್ತಾವಲ್ರಿ. ತಿಂದ್ರೆ ಇನ್ನ ತಿನ್ಬೇಕು ಅನಿಸ್ತದ ನೋಡ್ರಿ ನಿಮ್ಗೆ. ಹಂಗಿರ್ತಾವ್ರಿ. ಮೂಗೇರ್ಸ್ಕೊತ ಮ್ಯಾಲ ಒಂದ್ ಕಪ್ ಚಹಾ ಕುಡಿದ್ಬಿಟ್ರ ಆನಂದವೇ ಆನಂದ ನೋಡ್ರಿ. ಇದೇನ್ರಿಪ್ಪ, ನೀವ್ ಹೇಳೋದ್ ನೋಡಿದ್ರೆ ಬಾಯಾಗ ನೀರ್ ಬರ್ಲಿಕ್ಕತ್ತಾವಲ್ಲ ನನಗ. ನೀವು ಹಿಂಗೆ ಹೇಳ್ತೀರಿ ನೋಡ್ರಿ, ಒಟ್ಟ ಊಟದ ಬಗ್ಗೆ ಭಾರಿ ಇಂಟ್ರೆಸ್ಟ್ ಬರಂಗ ಹೇಳ್ತೀರಿ ನೋಡ್ರಿ. ತಿನ್ಬೇಕು ಅನಿಸ್ತದ ನೋಡ್ರಿ ನಿಮ್ ಮಾತು ಕೇಳಿದ್ರೆ. ನಾವ್ ಹಂಗೇರಿಪ್ಪ, ಊಟನ ಭಾಳ ಇಷ್ಟಪಟ್ಟು ತಿಂತೀವಿ ನೋಡ್ರಿ ನಾವು. ನನಗ್ ಬಾಯಾಗ ನೀರ್ ಕಡ್ಸ್ಕೊತ ನಿಂತ್ರಲ್ರಿ, ಇಲ್ಲೇ ಅಲ್ಲಿ ಹೋಗಮಂತ ಏನಾರ ಒಂದು ತಿಂದ್ ಬರಮ್ ನಡ್ರಿ ಹೋಗಿ. ಆಮೇಲೆ ಇನ್ನೊಂದ್ರಿ, ನನಗ ಹೋಟೆಲ್ನಾಗ ಹೋದ್ರ ಅವ್ರು ಜಲ್ದಿ ತರ್ಬೇಕ್ರಿ. ಆರ್ಡರ್ ಕೊಟ್ಟಿರ್ತೀವಿ ಅಂದ್ರ ಲೇಟ್ ಮಾಡ್ತಾರ ನೋಡ್ರಿ. ಬಾಜು ಇದ್ದವ್ರು ತಿಂತಿರ್ತಾರಲ್ಲ, ಅದನ್ನ ನೋಡಿ ನನ್ ಬಾಯಾಗ ನೀರ ಕಡಿತಾವ್ರಿ ನನಗ. ಮತ್ತ ನೀವು ಊಟದ ಭಕ್ತರ ಇದ್ರಿ, ಬಾಯಾಗ ನೀರ್ ಕಡಿಲಾರ್ದ ಏನ್ ಮಾಡ್ತಾವ್ರಿ? ಹಿಂಗೆ ಆಗ್ಯದ್ರಿ. ನನ್ ಚಾಳಿ ನನ್ನ ಮಗನಿಗೂ ಬಂದದ್ರಿ. ಒಂದ್ಸಲ ಊಟ ಕರ್ಕೊಂಡು ಹೋಗಿನ್ರಿ, ಸಣ್ಣವಿದ್ದ ನನ್ನ ಮಗನಿಗೆ ಕೊಡ್ಸೀನಿ. ತಿಂದಾನ, ಇಡ್ಲಿ ವಡ ತಿಂದಾನ, ಎಲ್ಲ ಮಾಡೇನ್ರಿ. ಇನ್ನೇನ್ ಕೈ ತೊಳ್ಕೊಂಡು ಬಿಲ್ ಕಟ್ಟಾಕ್ ನಾ ಹೋಗೇನ್ರಿ. ಬಾಜುದವ್ರು ಪುರಿ ತಿನ್ಲಿಕತ್ತಾರ, ಅವ್ರ ಪ್ಲೇಟ್ನ ಒಂದ್ ತೂತ್ ಮುರ್ಕೊಂಡು ತಿನ್ಲಿಕತ್ತಾನ. ಸಣ್ಣ ಹುಡುಗ್ರಿ, 3-4 ವರ್ಷದ ಹುಡುಗಿತ್ತು. ಅವ್ರಿದ್ರೆ ತಿನ್ಲಿ ಬಿಡ್ರಿ ಹಸಿವಾಗ್ಯದಾನ ಹುಡುಗ ಅಂತಂದ್ರು. ನನ್ಗೆ ಎಷ್ಟು ಅಸಹ್ಯ ಆಗ್ಬೇಡ ಹಂಗ ಆದಾಗ. ಅವನು ಹಂಗೆ ನೋಡ್ರಿ, ಒಟ್ಟ ಊಟದ ಪ್ರಿಯ ನೋಡ್ರಿ ನನ್ನ ಮಗ, ಸಣ್ಣ ಮಗ. ನಡ್ರಿ ಮಾತಾಡ್ಕೋತ ನಡ್ರಿ ಹಂಗೆ ಮುಂದಕ್ಕ. ಏನ್ ನಡ್ಸಿರಿ ಮೇಡಮರ? ಬಂದ್ರೆ ಬರ್ರಿ ಹೋಗಿ ಸ್ನಾನ ಮಾಡ್ರಿ. ಬಡನೆ ನಾಷ್ಟ ರೆಡಿ ಆಗ್ಯದ, ಮಾಡಕಂತ್ರಂತ. ಏನ್ ಮಾಡಿ ನಾಷ್ಟಾಕ? ಇಡ್ಲಿ ವಡ ಚಟ್ನಿ ಸಾಂಬಾರು ಎಲ್ಲ ಮಾಡಿ ನೋಡ್ರಿ. ವಡ ಯಾಕೆ ಮಾಡಕ್ ಹೋದಿ ಸುಮ್ನೆ? ಇಡ್ಲಿ ಚಟ್ನಿ ಸಾಂಬಾರ್ ಅಂತ ಮಾಡ್ತೀನಿ. ಇವ ಮಗ ಒಂದ್ ಸ್ವಲ್ಪ ವಡ ಮಾಡಾಮ ತಿನ್ನಂಗಾಗ್ಯದಂದ ಅದಕ್ಕೆ ಮಾಡೀನಿ. ಹೋಗ್ರಿ ಜಲ್ದಿ ಬರ್ರಿ, ಎಷ್ಟು ಆಗಿರ್ತದ ನಿಮಗ. ಹೆಂಗ್ ಹೇಳಪ್ಪ, ಈಗ ನಾ ತಿಂದು ಬಂದಿನಂದ್ರೆ ಈಗ ಕೊಡ್ತಾಳ ನನಗೆ ಏಟು. ಯಪ್ಪ ದೇವ್ರೇ, ಯಾಕ್ರಿ, ಏನ್ ವಿಚಾರ ಮಾಡ್ಲಿಕ್ಕೆ
ನಿಂತೀರಿ? ಹತ್ತಾಗೈತಿ ಟೈಮ್. ಹೋಗಿ ಬರ್ರಿ, ಸ್ನಾನ ಮಾಡೋರಿ. ಒತ್ತಾಗ್ತದೆ ನಿಮ್ಗೆ, ಹಸು ತಡ್ಕೊಳ್ಳೋದಾಗಿಲ್ಲ. ದಿನ 9 ಅಂದ್ರೆ ಹಸು ಆಗದ ಅನ್ನೋರು ಇವತ್ತಿನ ಯಾಕೆ ಸುಮ್ಮನೆ ನಿಂತಿರಲ್ಲ? ಹೋಗ್ರಿ, ಜಲ್ದಿ ಹೋಗ್ರಿ. ಇಲ್ಲ, ನನಗೆ ಯಾಕೆ ಇವತ್ತು ಹಸುನೇ ಆಗಿಲ್ಲ. ಇನ್ನೂ ಸ್ವಲ್ಪ ನಿಂತು ಮಾಡ್ತೀನಿ ತಗೋ. ನಾನು ಹುಡುಗರಿಗೆ ಹಾಕಿ ಕೊಡು, ನಾ ಆಮೇಲೆ ತಿಂತೀನಂತ. ಹಸು ಆಗಿಲ್ಲ? ಅಲ್ಲ, ದಿನ 9 ಅನಷ್ಟು ಯಾವಾಗಾರ ಒಂದಿನ ನಾಷ್ಟ ಮಾಡಿಲ್ಲ ಅಂದ್ರೆ ನಾನು ಜನ್ಮ ಜಾಲಾಡ್ತೀರಿ. ಇವತ್ತು ಹಸು ಆಗಿಲ್ಲ ಅಂತಿಲ್ಲ. ಏನು ನೀವು ತಿಂದು ಬಂದಿರೇನೆ ಏನ್ರ ಹೊರಗೆ? ಇಲ್ಪ ಮರ, ಏನೂ ತಿಂದು ಬಂದಿಲ್ಲ. ಯಾಕೆ ಹೊಟ್ಟೆನೇ ಸರಿ ಇಲ್ಲ, ಅದಕ್ಕಂದೆ. ಗೊತ್ತವ ನಿಮ್ಗೆ ಒಟ್ಟು ಸರಿ ಇಲ್ಲಾರ್ದು. ಏನ ತಿಂದ ಬಂದಿರಿ? ವಾಕಿಂಗ್ ಅಂತ ಹೋಗೋದು ದಿನ ಒಂದ್ ಕಾಲ ತಿಂದು ಬರ್ತಾರ. ನಾವ್ ಮನೆ ಮಾಡಿದ್ ಏನ್ ಮಾಡ್ಬೇಕನಿ? ನಾವು ಬರ್ತಾರಂತೆ ಬಡ್ಕೊಂಡು ಮಾಡ್ಬೇಕು ಬಡ ನಾಷ್ಟಾನ. ನೀವಿದ್ರ ಅಲ್ಲಿ ಹೊಟ್ಟೆ ತುಂಬಾ ತಿಂದು ಹಳೆಯಾಡ್ಕೋತ ಬರ್ತೀರಿ. ನನ್ ಕರ್ಮದ ಒಟ್ಟ ನಾವೇ ಸಾಯ್ಬೇಕು. ಬರೀ ನಮ್ಮದಂತೆ ನೀವು ಖರ್ಚು ಮಾಡಕ 1 ನಂಬರ್ ಇರ್ತೀರಿ. ದಿನ ತಿಂದು ಬರ್ತೀನಿ. ಇನ್ನೇ ಈಗ ನೀ ಅಂದಿಲ್ಲ ದಿನ ನಾಷ್ಟ ಮಾಡ್ಲಿಲ್ಲ ಅಂದ್ರೆ ಬದರ್ತಿದೆ ಅಂತ. ಮತ್ ದಿನ ಹೊರಗೆ ತಿಂದು ಬರ್ತೀನಿ ಅಂತಿದಿ. ಏನ್ ಯಾವ ನ್ಯಾಯ ಅಂತಿದು? ಒಂದ್ ಮಾತಾಡ್ಬೇಕಪ್ಪ ಮನುಷ್ಯ ಆಗಿಂದ. ಹೌದು ತಗೋ, ನನ್ ಬಳಿ ನ್ಯಾಯ ಏನಿಲ್ಲ. ನೀವೇ ನ್ಯಾಯವಂತ್ರ. ಬಾರಿ ತಿಂದು ಬಂದ್ರೆ ತಿಂದಿಲ್ಲ ಅಂತ ಹೇಳಿದ್ರಲ್ಲ ನೀ. ನಾನೇನು ಗೊತ್ತಿಲ್ಲ ಅಂತಿಕೋಬೇಡ. ನಿಮ್ ಮಾತ್ ನೋಡಿ, ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತದ ನಾನು ಇವತ್ತಿನ ತಿಂದು ಬಂದಿರಿ ಅಂತೇಳಿ. ಗೊತ್ತಿರ್ತದ ಅಂದ್ರೆ ಒದರಾಡ್ ಬಿಡಂಗ್ಲೋಡು. ಮತ್ತ ತಿಂತೀನಿ ತಗೋರೋ ಮರ. ಮಧ್ಯಾಹ್ನ ತಿಂತೀನಿ. ಯಾಕೆ ಅದ ಮಾಡ್ತಿ? ಒದರಾಡ್ತಿ ಸುಮ್ನೆ. ಮಕ್ಕಳಿಗೆ ಯಾಕೆ ಕೊಡು. ಈಗ ಸ್ನಾನ ಮಾಡಿ ಒಂದ್ ಸ್ವಲ್ಪ ಹೊತ್ತು ಕೂತು ಆಮೇಲೆ ತಿಂತೀನಿ. ಸಂಡೇ ಅದ, ಒಂದ್ ಸ್ವಲ್ಪ ತಿಂದು ಬಂದಿನಿ. ಒತ್ತಾಯ ಮಾಡಿದ್ರೆ ಬಾಳ ಅವರು, ಅದಕ್ಕೆ ತಿಂದು ಬಂದಿನಿ. ಮಾಡ್ತಾ ಬಿಡು ಒತ್ತಾಯ. ಅವ್ರಿಗೇನು ಏನ್ ತಿಂದು ಬಂದ್ರಿ? ಇಡ್ಲಿ, ವಡಾ, ಚಟ್ನಿ, ಸಾಂಬಾರು ಡಿಪ್ ಮಾಡಿ ಕೊಟ್ಟಿದ್ರು. ಭಾರಿ ಇತ್ತು. ಅದಕ್ಕೆ ಒಂದ್ ಪ್ಲೇಟ್ ತಿಂದು ಬಂದೆ. ಹೆಂಗ್ ಹಲ್ಕಿಸ್ಕೊತ ಹೇಳ್ತಾರ ನಾಚಿ ಬರಂಗಿಲ್ಲ ಹೇಳಿಕಿ. ಅಲ್ಲ, ನೀನು ಉದ್ದಿನ ಬೇಳೆ ಹಾಕೋದ್ ನೋಡಿಲ್ಲ ನೀವು ರಾತ್ರಿ? ಇದು ಉದ್ದಿನ ಬೇಳೆ ಹಾಕಿನಂದ್ರೆ ಇಡ್ಲಿ ದೋಸೆ ಏನಾರ ಮಾಡ್ತಾ ಅಂತ ಹೇಳಿ ಗೊತ್ತಿರ್ಬೇಕಿಲ್ಲ ಸ್ವಲ್ಪ. ಇಲ್ಲಿ ಮನ್ಯಾಗ ಮಾಡಿದ್ರು ಹೊರಗೆ ತಿಂದು ಬರ್ತೀರಿ. ಹಂಗಿತ್ತಂದ್ರೆ ನಾ ಯಾಕೆ ಮನ್ಯಾಗ ಮಾಡ್ಲಿ? ಸುಮ್ ಹೋಟೆಲ್ ಕಚ್ಚಿ ಬಿಡ್ರಿ. ನಾವು ಅಲ್ಲೇ ಬರ್ತೀವಿ, ತಿಂದು ಬರಮಂತ ಎಲ್ಲರಿಗೂ ಹೋಗಿ. ಏನಾಗ್ತದ ಮರ? ಒಂದ್ ಪ್ಲೇಟ್ ಇಡ್ಲಿ ವಡೆ ತಿಂದು ಬಂದ್ರೆ ಎಷ್ಟು ಹಾರಾಡ್ತಿಯಲ್ಲ. ಏನಾಗ್ತದ ಹೇಳಿ ತಿಂದು ಬಂದ್ರೆ ನಿಮ್ಗೆ ತಿನ್ಸಂಗಿಲ್ಲ. ನಾನು ಭಾಳ ಫ್ರೆಂಡ್ಸ್ ಜೊತೆ ಒತ್ತಾಯ ಮಾಡ್ದಾಗ ತಿನ್ಬೇಕಾಗ್ತದ. ಭಾರಿ ಒದ್ದಾಡ್ತಿ ಹೇಳು. ನೀವು ಉದ್ದಿನ ಬೇಳೆ ಮಿಕ್ಸರ್ ಹಾಕಿ ನಾ ಯಾಕೆ ನೋಡ್ಕೊತ ಕುಳ್ಳೆ ಮರ ನನಗೆ ಅಂತವೆಲ್ಲ ಗೊತ್ತಿರಂಗಿಲ್ಲ ಕಡಿ. ಈಗೇನು ನೀನು ವೇಸ್ಟ್ ಮಾಡಂಗಿಲ್ಲ. ನಾ ಮಧ್ಯಾಹ್ನ ತಿಂತೀನಿ. ನೀ ಏನೋ ಅಡಿಗೆ ಮಾಡಕ್ ಹೋಗ್ಬೇಡ. ಸುಮ್ಮಿರು, ಈಗ ಒದ್ದಾಡಕ್ ಹೋಗ್ಬೇಡ. ಲಾಸ್ಟ್ ಹಿಂಗ್ ಜೋರ್ ಮಾಡಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾರ ನೋಡು. ಏನಾರ ಮಾಡ್ಕೊರಿ ಹೋರೆ ಕಡಿ. ನಾ ಯಾಕೆ ಬಡ್ಕೋತೀನಿ ಇಷ್ಟು? ನಾನು ಏನಾರ ಒಂದು 5 ರೂಪಾಯಿ ಕುರ್ಕುರಿ ತಿನ್ನಕ್ ಸೈದಿಂದ ಮುಂದೆ ನೋಡ್ತೀನಿ. ನಾನು ದಿನ ಮುಂಜಾನೆ ಎದ್ದಗನೆ ಹೋಟೆಲ್ಗೆ ಹೋಗಿ ಆಯ್ತಾರಂದ್ರೆ ಮತ್ತೆ ನಂದು ಕರ್ಮದ ಒಟ್ಟ. ಒದರು ನೀನು ಹಣೆ ಬರ್ದಾಗ ಒದ್ರದ ಒದ್ರಕೋತ ನಿಂದ್ರೆ ನೀನು. ನಾವು ಮಾಡೋದು ಮಾಡ್ತೀವಿ. ಕರ್ಮ ಮಾಡ್ದಲೆ ನಿಮ್ಮ ಮನೆಗೆ ಬಂದಿನಿ ಮತ್ತೆ ಒದ್ದಾಡ್ತೀನಿ ಹಂಗ. ಕರ್ಮ ಗಿರ್ಮ ಅಂತ ದೊಡ್ಡ ಮಾತಾಡ್ಬೇಡ. ಏನ ನಿನಗೇನು ಕಡಿಮೆ ಮಾಡಿಬೇಡಿ. ಏನ್ ಕಡಿಮೆ ಮಾಡಿವಿ? ನಿನಗೆ ಕುರ್ಕುರಿ ತಿನ್ನಕ್ ಬೇಡ ನೀವು. ನಾವು ರಘುಗಳು ತಿಂತಿ ತಗೋ. ನೀನು ಎಲ್ಲ ಮೇಯ್ದು ಎಮ್ಮೆಗಿದಿ ಮತ್ತೆ ನನಗೆ ಹೇಳಿ ಬರ್ತೀಯಲ್ಲ. ನಾನ್ ನಿಮ್ಮ ಮನೆಗೆ ಬಂದು ತಿಂದೆ ಮೇಗಿಲ್ಲ. ಮೊದಲಿಂದನೂ ನಮ್ಮ ಮೈ ಗುಂಡ್ಕನೆ ಅದ. ನಾವು ಮೊದಲಿಂದನೂ ದಪ್ಪ ಇದ್ದೀವಿ ನಮ್ಮ ಅಪ್ಪನ ಮನೆಗನು. ಆಯ್ತು ತಗೋ ಮಾರಾಯ, ನಿನ್ ಜೊತೆ ವಾತ ಮಾಡಕ್ ನಿಂತ್ರೆ ನಾನು ಮುಗಿಯಂಗೆ ಇಲ್ಲ. ಅದು ನಂದು ಸಂಡೇ ಅಂದ್ರೆ ಸಂಡೇ ಮೂಡ ಅಪ್ಸೆಟ್ ಮಾಡ್ಬಿಡ್ತೀನಿ ನೋಡಿ ಮಾರಾಯ ನೀನು. ನಾನೇ ಮೂಡ್ ಅಪ್ಸೆಟ್ ಮಾಡ್ತೀನಿ ನೋಡಿ ನಿಮಗ. ಮಾಡಿದ್ದು ಅಲ್ಲ ಇಷ್ಟ ಐರಣಾಗಿ ಮುಂಜಾನೆ ನಸಿಕ್ನಾಗ ಎದ್ದು ಇಡ್ಲಿ, ಸಾಂಬಾರು, ವಡಾ, ಚಟ್ನಿ ಎಲ್ಲ ಮಾಡಿದ್ರೆ ಹೊರಗೆ ತಿಂದು ಬಂದಾಗ ಒಂದ್ ಹೆಣ್ಣಿಗೆ ಹೆಂಗಾಗ್ತದ ಹೇಳು? ನಮ್ಮ ಸ್ಥಾನದಾಗ ನಿಂತು ನೀವು ವಿಚಾರ ಮಾಡ್ರಿ ಸ್ವಲ್ಪ. ಮಾರಾಯ ಕೈ ಮುಗಿತೀನಿ, ಸುಮ್ಮಿದ್ ಬಿಡಪ್ಪ. ಇನ್ನೊಂದ್ಸಲ ತಿಂದು ಬರಂಗಿಲ್ಲ. ನಿಮ್ಮ ಮನೆಗೂ ಯಾವಾಗಾರ ಹೊರಗೆ ತಿಂದು ಬಂದಾಗ ಹಿಂಗ ಬೈಸ್ಕೊಂಡಿದ್ದು ಉಂಟೇನ್ರಿ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಂಗೆ ನಮ್ದು ಇನ್ನೊಂದು ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ ಅಂತ ಅದಲ್ರಿ, ಅದಕ್ಕೂ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಅದನ್ನ ನಮ್ಮ ಈ ಚಾನಲ್ನ ಕಮ್ಯುನಿಟಿ ಒಳಗೆ ಹಾಕಿರ್ತೀನಿ ನೋಡ್ರಿ, ಅದನ್ನ ಹೋಗಿ ಓಪನ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಸಪೋರ್ಟ್ ಇಂದನೇ ಎಲ್ಲ ರೀ. ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಮಗೇನು ಇರಂಗಿಲ್ಲ. ಅದಕ್ಕೆ ಕೇಳ್ಕೊತೀವಿ ಇಷ್ಟು. ಎಲ್ಲರಿಗೂ ಧನ್ಯವಾದಗಳು.